ರಾಜ್ಯದಲ್ಲಿ ಇವತ್ತು ಸಾಯಂಕಾಲದ ನಂತರ ಸಾರಿಗೆ ಸಂಚಾರ ಬಂದ್ ಆಗುತ್ತಾ? ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮಗಳ ಬಸ್ಗಳು ಓಡಾಡುತ್ತಾ ಇಲ್ವಾ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ. ರಾಜ್ಯದಲ್ಲಿ ಸಾರಿಗೆ ಸಂಚಾರ ಸ್ತಬ್ಧವಾಗುತ್ತಾ? ಸಂಜೆ 4 ಗಂಟೆ ನಂತರ ಬಸ್ಗಳು ಓಡಾಡಲ್ವಾ? ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ರಸ್ತೆಗೆ ಇಳಿಯೋದೇ ಇಲ್ವಾ? ಏನಾಗುತ್ತೆ ಸಾರಿಗೆ ನೌಕರರ ಬಸ್ ಬಂದ್ ಅಂತಕ್ಕಂಥ ಪ್ರಶ್ನೆ. ಸಂಜೆ 4 ಗಂಟೆಗೆ ಜಂಟಿ ಕ್ರಿಯಾ ಸಮಿತಿ ಸುದ್ದಿಗೋಷ್ಠಿಯನ್ನು ಕರೆದಿದೆ. ಆ ಸುದ್ದಿಗೋಷ್ಠಿಯಲ್ಲಿ ಅವರು ಘೋಷಣೆಯನ್ನು ಮಾಡ್ತಾರೆ. ಬಸ್ ಸಂಚಾರ ಸ್ಥಗಿತ ಆಗುತ್ತಾ, ಆಗಲ್ವಾ, ಮುಂದುವರಿಸ್ತಾರ? ಯಾಕೆಂದರೆ ಸಾರಿಗೆ ಸಿಬ್ಬಂದಿಯ ಬೇಡಿಕೆ ಏನಿತ್ತು ಆ ಬೇಡಿಕೆ ಕಂಪ್ಲೀಟ್ ಆಗಿ ಸರ್ಕಾರ ಒಪ್ಕೊಂಡಿಲ್ಲ. ಹಾಗಾಗಿ ಬಂದ್ ಮಾಡಬೇಕಾ ಮಾಡಬೇಡವಾ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಅವರು ಸಭೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಯಾಕೆಂದರೆ 4 ಗಂಟೆ ತನಕ ಡೆಡ್ಲೈನ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ತೀರ್ಮಾನ ತಗೊಳ್ಳಿ, ನೀವು ನಮಗೆ ಪೂರಕವಾದ ತೀರ್ಮಾನ ತಗೊಂಡ್ರೆ ನಾವು ಬಂದ್ ಮಾಡಲ್ಲ, ಎಂದಿನಂತೆ ಕಾರ್ಯನಿರ್ವಹಿಸ್ತೀವಿ. ಇಲ್ಲ ಅಂತಂದರೆ ಈ ಸರ್ತಿ ಮಾತ್ರ ಬಿಡೋ ಪ್ರಶ್ನೆನೇ ಇಲ್ಲ, ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಬಸ್ಗಳನ್ನು ಡಿಪೋದಲ್ಲಿ ಹಾಕಿಬಿಟ್ಟು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ತೀರ್ಮಾನ. ಈ ನಡುವೆ ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಸಾರಿಗೆ ನೌಕರರು ಮುಷ್ಕರ ಕೂಡ ಆರಂಭ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಸರ್ಕಾರ ನಮ್ಮ ಬೇಡಿಕೆಗೆ ಮಣಿದಿಲ್ಲ, ಸ್ಪಂದಿಸಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಸರ್ಕಾರದ ಭರವಸೆಗೆ ಬಗ್ತಾ ಇಲ್ಲ ಸಾರಿಗೆ ನೌಕರರು. ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರ ಮುಷ್ಕರ ಕೂಡ 38 ತಿಂಗಳ ಹಿಂಬಾಕಿ ಅಂದರೆ ಅರಿಯರ್ಸ್ ಬಿಡುಗಡೆಗೆ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ 26 ತಿಂಗಳ ಹಿಂಬಾಕಿ ಬಿಡುಗಡೆಗೆ ಒಪ್ಪಿದೆ. ಅದನ್ನು ಒಪ್ತಾ ಇಲ್ಲ ಇವರು. ನಮಗೆ ಇನ್ನೂ 1 ವರ್ಷ ಲಾಸ್ ಆಗುತ್ತೆ, 12 ತಿಂಗಳು, ನಮಗೆ 38 ತಿಂಗಳು ಅರಿಯರ್ಸ್ ಬೇಕು. ಬೇಡಿಕೆ ಈಡೇರಿಕೆಗೆ ಸಂಜೆ 4ರವರೆಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಸರ್ಕಾರ ಒಂದು ವೇಳೆ ಒಪ್ಪದಿದ್ದರೆ ಬಸ್ಸನ್ನು ಬಂದ್ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಫ್ರೀಡಂ ಪಾರ್ಕ್ನಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ 26 ತಿಂಗಳ ಹಿಂಬಾಕಿಗೆ ಸರ್ಕಾರ ಒಪ್ಕೊಂಡಿದೆ, ಆದರೆ ನೌಕರರು ಇದಕ್ಕೆ ಒಪ್ತಾ ಇಲ್ಲ. ಹಾಗಾಗಿ 4 ಗಂಟೆಯ ಒಳಗೆ ಸರ್ಕಾರ ಏನಾದರೂ ತೀರ್ಮಾನ ತಗೊಳ್ಳೋ ಸಾಧ್ಯತೆ ಇದೆಯಾ? ಇವ್ರನ್ನೇನಾದರೂ ಸಂಧಾನಕ್ಕೆ ಕರೆದಿದ್ದಾರಾ? ಇಲ್ಲ ಅಂದರೆ ಮುಂದಿನ ಇವರ ಹೋರಾಟ ಹೇಗೆ ಅಂತ? ಅರವಿಂದ್, ಇದುವರೆಗೆ ಇವ್ರನ್ನ ಸಭೆಗೆ ಜಂಟಿ ಕ್ರಿಯಾ ಸಮಿತಿಯವ್ರನ್ನ ಸಭೆಗೆ ಕರೆದಿಲ್ಲ. ಬಟ್ ಈಗ ಸರ್ಕಾರ ಒಂದು ನಿರ್ಧಾರವನ್ನ ನಿನ್ನೆ ಪ್ರಕಟ ಮಾಡಿದೆ. ಅದರಲ್ಲಿ 26 ತಿಂಗಳ ಹಿಂಬಾಕಿ ಏನಿದೆ ಅದನ್ನ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಬಟ್ ಈಗ ಪ್ರತಿಭಟನೆ ಮಾಡ್ತಾ ಇರುವಂತಹ ಇಷ್ಟೂ ಜನ ನೌಕರರು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ಜೊತೆಗೆ ಜಂಟಿ ಕ್ರಿಯಾ ಸಮಿತಿ ಹೇಳ್ತಾ ಇರುವಂತದ್ದು 38 ತಿಂಗಳ ಹಿಂಬಾಕಿ ನ್ಯಾಯಯುತವಾಗಿ ನಮಗೆ ಕೊಡ್ಲೇಬೇಕು ಅನ್ನುವಂತಹ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ವೇತನ ಪರಿಷ್ಕರಣೆ ಏನಿದೆ ಅದು 2024ರಿಂದಲೇ ಆಗಬೇಕು ಅನ್ನುವಂಥದ್ದು ನೌಕರರ ಬೇಡಿಕೆ. ಬಟ್ ಸರ್ಕಾರ 2025ರಿಂದ ವೇತನ ಪರಿಷ್ಕರಣೆಗೆ ಸಜ್ಜಾಗಿದೆ. ಇದಕ್ಕೂ ಕೂಡ ತೀವ್ರವಾಗಿರುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ವೇತನ ಪರಿಷ್ಕರಣೆಯ ವಿಚಾರದಲ್ಲಿ ರಾಜಿ ಆಗೋದಿಲ್ಲ. ಇನ್ ಕೇಸ್ ಹಿಂಬಾಕಿಯ ವಿಚಾರದಲ್ಲಿ ನೆಗೋಷಿಯೇಟ್ ಮಾಡ್ತೀವಿ, ಆದ್ರೆ ಈ ವಿಚಾರದಲ್ಲಂತೂ ರಾಜಿ ಆಗೋದೇ ಇಲ್ಲ ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆಗೆ ಸರ್ಕಾರ ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅವರ ಪ್ರಕಾರ ಯಾವುದೇ ಕಾರಣಕ್ಕೂ ಇನ್ನು ಅಂದ್ರೆ ಈಗ ಏನ ಆದೇಶವನ್ನ ಹೊರಡಿಸಿದರೆ ಅದನ್ನ ಮಾರ್ಪಾಡು ಮಾಡುವಂತಹ ಸಾಧ್ಯತೆ ತೀರಾ ಕಡಿಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು, ನಾವೀಗ ಏನ್ ಕೊಡ್ಬೇಕು ಅದನ್ನೆಲ್ಲವನ್ನ ಕೊಟ್ಟಿದೀವಿ ಅನ್ನುವಂತಹ ಧೋರಣೆಯಲ್ಲೇ ಸರ್ಕಾರ ಇದೆ. ಸೊ ಹಾಗಾಗಿ ಈಗ ಮತ್ತೆ ಬೇಡಿಕೆಯನ್ನ ಈಡೇರಿಸುವಂತದ್ದು ಅಥವಾ 38 ತಿಂಗಳ ಹಿಂಬಾಕಿಯನ್ನ ನೀಡುವಂತದ್ದು ತೀರಾ ಅನುಮಾನ ಅಂತ ಅನ್ಸುತ್ತೆ. ಅದರ ಮಧ್ಯೆ ಈಗ ಒಂದು ವೇಳೆ 4 ಗಂಟೆವರೆಗೆ ಘೋಷಣೆಯನ್ನ ಮಾಡದೇ ಇದ್ರೆ ನಾವು ಮುಷ್ಕರದ ಮೊರೆಯನ್ನ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ಕಾರ ಇವರನ್ನ ಯಾವ ರೀತಿ ಮನವೊಲಿಕೆ ಮಾಡುತ್ತೆ ಏನು ಅನ್ನುವಂತ
ಅನ್ನುವಂಥದ್ದು ನೋಡ್ಬೇಕಾದ್ರೆ ಜೊತೆಗೆ ಇವತ್ತಿನ ಬೆಂಗಳೂರು ಚಲೋ ಪ್ರತಿಭಟನೆಗೆ ಸರ್ಕಾರದ ಪ್ರತಿನಿಧಿಗಳು ಯಾರಾದ್ರೂ ಬರ್ತಾರಾ, ಇವರ ಮನವಿಯನ್ನ ಆಲಿಕೆ ಮಾಡ್ತಾರಾ ಏನು ಅನ್ನುವಂಥದ್ದು ನೋಡ್ಬೇಕಾಗಿದೆ. ಪವಿತ್ರ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ನೋಡಿ, ಅದೇ ನಾನು ದಿನಾ ಹೇಳ್ತಾ ಇರ್ತೀನಿ, ನಾ ಕೊಡೆ ನೀ ಬಿಡೆ ಅನ್ನೋ ರೀತಿನಲ್ಲೇ ಇದೆ. 1/1/2025 ವೇತನ ಪರಿಷ್ಕರಣೆ ಅಂತ ಸರ್ಕಾರ ಹೇಳುತ್ತೆ. ಇವ್ರು ಕೇಳ್ತಾ ಇರೋದು 1/1/2024 ಆಗಬೇಕು. ಈ 12 ತಿಂಗಳದೇ ಇಲ್ಲಿ ಹಗ್ಗ ಜಗ್ಗಾಟ ಕೂತಿರ್ತಕ್ಕಂಥದ್ದು. 26 ತಿಂಗಳು ನಾವು ಕೊಡ್ತೀವಿ ಹಿಂಬಾಕಿ ಅಂತ ಅಂದ್ಬಿಟ್ಟು ಹರಿಯರ್ಸು, ಅವರು 38 ತಿಂಗಳು ಕೊಡಿ ಅಂತ. ಸೊ ಹಾಗಾಗಿ ಈಗ ಯಾರಾದರೂ ಸರ್ಕಾರದ ವತಿಯಿಂದ ಸಾರಿಗೆ ಸಚಿವರ ಅಥವಾ BMTC ಅಥವಾ KSRTC MDನ ನಿಗಮದ ಅಧ್ಯಕ್ಷರ ಯಾರಾದರೂ ಒಬ್ರು ಬಂದು ಮಾತಾಡಬೇಕಲ್ಲ, ಫ್ರೀಡಮ್ ಪಾರ್ಕ್ಗೆ ಬರಬೇಕು. ಆ ಥರ ಯಾರು ಬಂದಂಗೆ ಕಾಣಿಸ್ತಾ ಇಲ್ಲಪ್ಪ. ಅನೌನ್ಸ್ಮೆಂಟ್ ಮಾಡಬೇಕು ಅಂತಾನೆ ಹೊರತು ಬರೀ ಕಾಗದದ ಮೇಲಿನ ಪ್ರಣಾಳಿಕೆಗಳಲ್ಲಿ ಆಗ್ತಕ್ಕಂಥ ಆಶ್ವಾಸನೆಗಳಾಗಬಾರ್ದು ಅಂತಕ್ಕಂಥದ್ದೇ ನಾವು ಇಲ್ಲಿವರೆಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 4 ಮಾತುಕತೆ. ಈಗ ಸಾರಿಗೆ ನಿಗಮಗಳ ನೌಕರರು 19/2/2026ಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ನಮ್ಮ ತಯಾರಿಯನ್ನೆಲ್ಲ ಮಾಡ್ಕೊಂಡ ನಂತರ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ನಮಗೆ ಅಧಿಕೃತ ಮಾಹಿತಿ ಜಂಟಿ ಕ್ರಿಯಾ ಸಮಿತಿಗಿಲ್ಲ. ಮಾನ್ಯ ಸಚಿವರು ಮತ್ತು ಮಾಧ್ಯಮದ ವಾಹಿನಿ ಮೂಲಕ ನಮಗೆ ವಿಚಾರ ಗೊತ್ತಾಗಿದೆ. ಈಗ ನಮಗೆ ಅವ್ರು ಮಾಡಿರ್ತಕ್ಕಂಥದ್ದು ನಮಗೆ ಸಂಪೂರ್ಣ ಒಪ್ಪಿಗೆ ಇಲ್ಲ. ನಾವು ಏಕಪಕ್ಷೀಯ ಏನು ಇದಿದೆ ಅದರಲ್ಲಿ ವಿಮರ್ಶೆ ಮಾಡಬೇಕು. ಈಗ ಅವರು ಪರ್ಸಂಟೇಜ್ ಇನ್ನೂ ಏನು ತೀರ್ಮಾನ ಮಾಡಿಲ್ಲ. 1/4/25 ಅಂತ ಹೇಳಿದರೆ ನಾವು ಅದನ್ನು ಸಾರಾಸಗಟು ತಿರಸ್ಕರಿಸ್ತೀವಿ. ನಾವು ಆ ಏಕಪಕ್ಷೀಯ ದಾಳಿಯನ್ನು ಸಾರಿಗೆ ನಿಗಮಗಳ ನೌಕರರ ಮೇಲೆ ಮಾಡ್ತಕ್ಕಂಥ ದಾಳಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಆ ದಾಳಿಯನ್ನು ನಾವು ಒಪ್ಪೋದಿಲ್ಲ. ನಮಗೆ 1/1/24 ವೇತನ ಪರಿಷ್ಕರಣೆ ಮಾಡಬೇಕು ಮತ್ತು ಎಷ್ಟು ಪರ್ಸೆಂಟೇಜ್ ಕೊಡ್ತೀವಿ ಅಂತ ಕೂಡಲೇ ನೆಗೋಸಿಯೇಟ್ ಆಗಬೇಕು. ನೀವು ಅಧಿವೇಶನ ಕಳೆದಂತ ಮಾಡ್ತೀನಿ ಅಂದರೆ ನಾವೇನು ಮೊನ್ನೆ ಏನು ಕರೆ ಕೊಟ್ಟಿಲ್ಲ. 1/1/24 ಸಾರಿಗೆ ನಿಗಮಗಳ ನೌಕರರ ಪರವಾಗಿ ನಾವು ನಿರಂತರವಾದಂಥ ಪ್ರಯತ್ನ ಮಾಡ್ತೀವಿ. 10 ಬಾರಿ ನಾವು ಇದನ್ನು ಎಲ್ಲ ಇದು ಮಾಡಿದ್ದೀವಿ. ಸೊ ಈ ನೆಲೆಯಲ್ಲಿ ನಾವು ಸರ್ಕಾರದ ಬಗ್ಗೆ ನಮಗೆ ಅಂತಿಮವಾಗಿ ನಾವು ಮುಷ್ಕರ ಮಾಡಿದ್ರು ಕೂಡ ಸರ್ಕಾರವೇ ಶೆಟ್ಲ್ ಮಾಡಬೇಕು. ಆದರೆ ಅವರು ನಮ್ಮನ್ನು ಎಷ್ಟು ಸರ್ಕಾರ ಅನೌನ್ಸ್ಮೆಂಟ್ ಮಾಡಬೇಕು ಅಂತಾನೆ ಹೊರತು ಬರೀ ಕಾಗದದ ಮೇಲಿನ ಪ್ರಣಾಳಿಕೆಗಳಲ್ಲಿ ಆಗ್ತಕ್ಕಂಥ ಆಶ್ವಾಸನೆಗಳಾಗಬಾರ್ದು ಅಂತಕ್ಕಂಥದ್ದೇ ನಾವು ಇಲ್ಲಿವರೆಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 4 ಮಾತುಕತೆಗಳಾಗಿದೆ. ಸಾರಿಗೆ ಸಚಿವರ ಜೊತೆ 6 ಮಾತುಕತೆಗಳಾಗಿದೆ. ಅಲ್ಲಿಯೂ ಸಹ ನಮಗೆ ಸಾರಿಗೆ ನೌಕರ ಸಮಸ್ಯೆಯನ್ನು ಇತ್ಯರ್ಥಪಡಿಸೋದ್ರಲ್ಲಿ ತಾರತಮ್ಯ ಮಾಡಿದ್ರಿಂದನೇ ಇವತ್ತು ಫ್ರೀಡಮ್ ಪಾರ್ಕ್ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಹಾಗಾಗಿ ನಾವು ಏನಿಟ್ಟಿದ್ದೀವಿ 38 ತಿಂಗಳ ಹಿಂಬಾಕಿ 1/1/2024 ವೇತನ ಒಪ್ಪಂದ ಏನಿದೆ, ದಯಮಾಡಿ ಅದನ್ನು ಜಾರಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಇವರು ಶಕ್ತಿ ಯೋಜನೆ ಮಾಡಿಬಿಟ್ಟು ನಮ್ಮ ಕಾರ್ಮಿಕರ ಮೇಲೆ ಹೊಟ್ಟೆ ಹೊಡೀರಿ ಅಂತ ಯಾರೂ ಹೇಳ್ತಾ ಇಲ್ಲ. ಇವ್ರು ಮಾಡಿರೋದು 1,15,000 ಕಾರ್ಮಿಕರಿಗೆ ಕಣ್ಣಿಗೆ ಮಣ್ಣೆರ್ಚ ತಂತ್ರ ಮಾಡ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು 38 ತಿಂಗಳು ಅರಿಯರ್ಸ್ ಕ್ಲಿಯರ್ ಆಗಲೇಬೇಕು. ಅಲ್ಲಿವರೆಗ ಇದು ಉಗ್ರ ಸ್ವರೂಪ ತಾಳಕ್ಕೆ ಮುಂಚೆ ನೀವು ವೇದಿಕೆಗೆ ಬಂದು 38 ತಿಂಗಳದ್ದು ಕ್ಲಿಯರ್ ಮಾಡ್ತೀನಿ ಅಂತ ಮಾನ್ಯ ಸಚಿವರು ಹೇಳಿಕೆ ಕೊಟ್ಟ ಮೇಲೆ ನಾವು ಇಲ್ಲಿಂದ ವಾಪಸ್ ಹೋಗೋದು. ಇವರು ಶಕ್ತಿ ಯೋಜನೆ ಮಾಡಿಬಿಟ್ಟು ನಮ್ಮ ಕಾರ್ಮಿಕರ ಮೇಲೆ ಹೊಟ್ಟೆ ಹೊಡೀರಿ ಅಂತ ಯಾರೂ ಹೇಳ್ತಾ ಇಲ್ಲ. ಇವ್ರು ಮಾಡಿರೋದು 1,15,000 ಕಾರ್ಮಿಕರಿಗೆ ಕಣ್ಣಿಗೆ ಮಣ್ಣೆರ್ಚ ತಂತ್ರ ಮಾಡ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು 38 ತಿಂಗಳು ಅರಿಯರ್ಸ್ ಕ್ಲಿಯರ್ ಆಗಲೇಬೇಕು. ಅಲ್ಲಿವರೆಗ ಇದು ಉಗ್ರ ಸ್ವರೂಪ ತಾಳಕ್ಕೆ ಮುಂಚೆ ನೀವು ವೇದಿಕೆಗೆ ಬಂದು 38 ತಿಂಗಳದ್ದು ಕ್ಲಿಯರ್ ಮಾಡ್ತೀನಿ ಅಂತ ಮಾನ್ಯ ಸಚಿವರು ಹೇಳಿಕೆ ಕೊಟ್ಟ ಮೇಲೆ ನಾವು ಇಲ್ಲಿಂದ ವಾಪಸ್ ಹೋಗೋದು. ಅವರು ಸಮಕ್ಷಮ ಖುದ್ದಾಗಿ ಬಂದು ಸಮಸ್ಯೆ ಪರಿಹಾರ ಮಾಡಬೇಕು. ಎಲ್ಲರೂ ಹೇಳಿಕೆ ಕೊಟ್ಟು ಪೇಪರ್ದಾಗ ಹೇಳಿಕೆ ಕೊಟ್ಟು ತಾವು ಮನ್ಯಾಗ ಕುಂತ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಂಡ. ಪವಿತ್ರ, ಇಲ್ಲಿ ತನಕ ನಾನು ಅಲ್ಲಿ ಸಾರಿಗೆ ನೌಕರರ ಮಾತನ್ನು ಕೇಳ್ತಾ ಇದ್ದೆ. ಇವರು ಕೂಡ ಗಟ್ಟಿಯಾಗಿ ಕೂತಿದ್ದಾರೆ. ಯಾವುದೇ ಕಾರಣಕ್ಕೂ 38 ತಿಂಗಳು ಅರಿಯರ್ಸ್ ಬರದೆ ನಾವು ಇರಲ್ಲ ಅಂತಂದ್ಬಿಟ್ಟು. ಈಗ ಯಾರಾದರೂ ಸರ್ಕಾರದ ವತಿಯಿಂದ ಬಂದು ಸಂಧಾನಕಾರರಾಗಿ ಇವರ ಮನವೊಲಿಕೆ ಮಾಡುವ ಪ್ರಯತ್ನಗಳೇನಾದರೂ ಆಗೋ ಸಾಧ್ಯತೆ ಇದೆಯಾ ಅಂತ? ಆ ನಿಟ್ಟಿನಲ್ಲಿ ಏನ್ ಮಾಡುತ್ತೆ ಸರ್ಕಾರ ಅನ್ನುವಂಥದ್ದೇ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಈಗ ತಾನೇ ಸಾರಿಗೆ ಸಮಿತಿಯವರು ಹೇಳ್ತಾ ಇದ್ರು, ನಾವು ಸರ್ಕಾರದ ಪ್ರಸ್ತಾವನೆ ಸರ್ಕಾರ ಏನ್ ಹೇಳ್ತಾ ಇದೆ ಅದನ್ನ 1,15,000 ಸಿಬ್ಬಂದಿಗಳು ಸಾರಾಸಹಿತವಾಗಿ ತಿರಸ್ಕಾರವನ್ನ ಮಾಡ್ತೀವಿ, ಇದನ್ನ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರದ ವತಿಯಿಂದ ಇವರ ಮನವಿಯನ್ನ ಆಲಿಸೋದಕ್ಕೆ ಯಾರು ಬರ್ತಾರೆ ಅಥವಾ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಾ ಏನು ಅನ್ನುವಂಥದ್ದು ನೋಡ್ಬೇಕು. ಅಟ್ಲೀಸ್ಟ್
ಮನವೊಲಿಕೆ ಮಾಡಬಹುದಾಗಿತ್ತು. ಯಾಕಂದ್ರೆ ಈ ಹಿಂದೆ ಸರಣಿ ಸಾಲಿನಲ್ಲಿ ಸಭೆಯನ್ನ ಮಾಡಿದ್ರು, ಖುದ್ದು ಸಿಎಂ ಕೂಡ ಸಭೆಯನ್ನ ಮಾಡಿದ್ರು. ಅಟ್ಲೀಸ್ಟ್ ಈಗ ನಿಮ್ಮ ಈ ರೀತಿಯ ಬೇಡಿಕೆಯನ್ನ ನಾವು ಈಡೇರಿಸ್ತಾ ಇದ್ದೀವಿ ಅಥವಾ ಹಂತ ಹಂತವಾಗಿ ಈಡೇರಿಸ್ತೀವಿ, ಈ ರೀತಿಯ ಒಂದು ಭರವಸೆಯನ್ನ ಸಭೆಯ ಮೂಲಕ ಕೂಡ ಮಾಡಿ ಕೊಡ್ಬೋದಾಗಿತ್ತು. ಬಟ್ ಸರ್ಕಾರ ನಿನ್ನೆ ಅದನ್ನ ಏಕಾಏಕಿ ಪ್ರಕಟವನ್ನ ಮಾಡಿತ್ತು. ಬಟ್ ಅದಕ್ಕೆ ಬಗ್ಗೋದಕ್ಕೆ ಈಗ ಸಾರಿಗೆ ನೌಕರರು ಸಿದ್ಧವಾಗಿಲ್ಲ. ಇನ್ನೊಂದು ಕಡೆಗೆ ಇವತ್ತು 4 ಗಂಟೆಗೆ ಬಸ್ ಬಂದ್ ವಿಚಾರದಲ್ಲಿ ಒಂದು ನಿರ್ಣಯವನ್ನ ಕೈಗೊಳ್ತಾರೆ. ಸರ್ಕಾರಕ್ಕೆ ಒಂದು ಭರವಸೆ ಇದೆಯೇನೋ ಅರವಿಂದ್? ಯಾಕಂದ್ರೆ ಈ ಹಿಂದೆ ಬಂದ್ ಅಂತ ಹೊರಟಾಗ ಹೈಕೋರ್ಟ್ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ಬಂಧನ ಮಾಡಬಾರದು ಅಂತ ಹೇಳಿತ್ತು. ಸೊ ಹಾಗಾಗಿ ಅದೇ ಕಾನ್ಫಿಡೆನ್ಸ್ ನಲ್ಲಿ ಸರ್ಕಾರ ಇದೆಯೋ ಏನೋ, ಸೊ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಪವಿತ್ರ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಈಗ ಸರ್ಕಾರನೂ ಕೂಡ ತನ್ನ ನಿರ್ಧಾರಕ್ಕೆ ಕಟಿಬದ್ಧವಾಗೇ ಇದೆ, ಸದ್ಯಕ್ಕೆ ಬದಲಾಯಿಸಲ್ಲ ಅಂತ.